ಧನುಷ್ ಸೇರಿದಂತೆ ಸೌತ್ ಸಿನಿಮಾದ ಬಹಳಷ್ಟು ಸ್ಟಾರ್ ನಟರು ಕರುಂಗಾಲಿ ಮಾಲೆ ಧರಿಸಿರೋದನ್ನ ನೀವು ನೋಡಿರಬಹುದು. ತುಂಬಾ ಜನ ಸ್ಟಾರ್ಗಳು ರಜನಿ, ಸಾಯಿ ಪಲ್ಲವಿ, ಪವನ್ ಕಲ್ಯಾಣ್ ಸೇರಿದಂತೆ ತುಂಬಾ ದೊಡ್ಡ ಕಲಾವಿದರು ಕರುಂಗಾಲಿ ಮಾಲೆ ಧರಿಸಿರೋದನ್ನ ನೋಡಿರಬಹುದು. ಇದರ ಹಿಂದಿನ ಪ್ರಾಮುಖ್ಯತೆ ಏನ್ ಗೊತ್ತಾ? ಸ್ಟಾರ್ಗಳು ಕರುಂಗಾಲಿ ಹಾಕೋಕೆ ಶುರು ಮಾಡಿದ ನಂತರ ಇದು ಸುದ್ದಿ ಆಯಿತು. ಭಾರತದಲ್ಲಿರುವಂಥ ಶಿವನ ಎನರ್ಜಿಗಳು ಎಲ್ಲ ಕಡೆ ಹೋಗಿ ಭಾರತಕ್ಕೆ ಬಂದಿದೆ. ಈಗ ಯುವ ಜನರಲ್ಲಿ ಧಾರ್ಮಿಕ ಮನೋಭಾವ ಹೆಚ್ಚಾಗಿದೆ. ಒಬ್ಬ ಸ್ಟಾರ್ಗೆ ಏನೋ ಒಂದು ಎನರ್ಜಿ ವರ್ಕ್ ಆಯಿತು ಅಂದರೆ ಅದು ಸುದ್ದಿ ಆಗುತ್ತೆ. ರಜನಿಕಾಂತ್ ಅವರು ಆಧ್ಯಾತ್ಮಿಕ ವಿಚಾರವಾಗಿ ತುಂಬ ಫೇಮಸ್. ಅವರು ತುಂಬ ಸರಳ ವ್ಯಕ್ತಿ. ಗುಹೆಯಲ್ಲಿ ತಪಸ್ಸು ಮಾಡೋದು, ಹೋಮಗಳನ್ನು ಮಾಡೋದು ಎಲ್ಲ ಮಾಡ್ತಾರೆ. ಅಷ್ಟು ಸರಳತೆ ಇರೋದಕ್ಕೆ ಅವರು ಎತ್ತರಕ್ಕೆ ತಲುಪಿದ್ದಾರೆ. ಬುಡ ಎಷ್ಟು ಗಟ್ಟಿಯಾಗಿರುತ್ತೋ ಮರ ಅಷ್ಟು ಗಟ್ಟಿಯಾಗಿರುತ್ತೆ. ರಜನಿ ಎಲ್ಲವನ್ನು ದಾಟಿ ಬರೋದಕ್ಕೆ ಕಾರಣ ಅವರ ಧಾರ್ಮಿಕ ಅಭ್ಯಾಸ. ಅವರು ಮೆಡಿಟೇಷನ್ ಮಾಡೋದು, ಸ್ವಲ್ಪ ದಿನ ಏಕಾಂತವಾಗಿರೋದು. ರಜನಿ ಅಷ್ಟೊಂದು ಸರಳವಾಗಿ ಎಲ್ಲವನ್ನು ದಾಟಿ ಬರೋದ್ರಲ್ಲಿ ಕರುಂಗಾಲಿ ಕಾರಣ ಎಂದಿದ್ದಾರೆ. ಹಿಂದಿನ ಕಾಲದಲ್ಲಿ ಊರಿನಲ್ಲಿ ಓಡಾಡುವಾಗ ತೆಗೆದುಕೊಂಡು ಹೋಗುವಾಗ ಅದು ಕರುಂಗಲಿ ಮರದಲ್ಲಿ ಮಾಡ್ತಾ ಇದ್ರು. ಮಲಗೋ ಮಂಚವು ಕರುಂಗಲಿ. ಇನ್ನು ದೇವರ ಆಯುಧ ಮಾಡುವಾಗಲೂ ಕರುಂಗಲಿ ಬಳಸ್ತಾರೆ. ದೃಷ್ಟಿ ಆಗೋದನ್ನ ಶಕ್ತಿಯನ್ನ ಕೇಂದ್ರೀಕರಿಸಲು ಕರುಂಗಲಿ ಬಳಸ್ತಾರೆ. ಕರು ಅಂದರೆ ಕಪ್ಪು, ಗಾಲಿ ಅಂದರೆ ಕಾಳಿ ಎಂದು ಹೇಳ್ತಾರೆ. ಕರುಂಗಾಲಿ ನಿಮ್ಮೆಡೆಗೆ ಏನೇ ಬರ್ತಾ ಇದ್ರೂ ಅದನ್ನು ತಡೆಯಬಲ್ಲದು. ನಿಮ್ಮ ಕಡೆ ನೆಗೆಟಿವಿಟಿ ಬರ್ತಾ ಇದೆ ಅಂದರೆ ಕರುಂಗಾಲಿ ತಡೆಯುತ್ತೆ. ಖ್ಯಾತ ನಟ ಧನುಷ್ ಅವರು ಧರಿಸಿರುವ ಕರುಂಗಾಲಿ ಮಾಲೆಯು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ವಿಶೇಷವಾದ ಮಹತ್ವ ಹೊಂದಿದೆ. ಇದು ನೆಗೆಟಿವ್ ಶಕ್ತಿಯನ್ನು ದೂರವಿಟ್ಟು ಏಕಾಗ್ರತೆ ಮತ್ತು ಪಾಸಿಟಿವ್ ಚಿಂತನೆಯನ್ನು ಹೆಚ್ಚಿಸುತ್ತೆ ಎಂಬ ನಂಬಿಕೆ ಇದೆ. ಇದು ಸ್ವಲ್ಪ ಉದ್ದವಾಗಿ ಎದೆಯ ಭಾಗದವರೆಗೆ ಬರುವಂತೆ ವಿನ್ಯಾಸಗೊಳಿಸಲಾಗಿರುತ್ತೆ. ಇದು ಕಪ್ಪು ಮರದಿಂದ ಮಾಡಲ್ಪಟ್ಟ ಅಸಲಿ ಮಣಿಗಳನ್ನು ಹೊಂದಿರುತ್ತೆ. ಇದನ್ನ ಬೆಳ್ಳಿ ಅಥವಾ ಚಿನ್ನದ ಸರಪಳಿಯೊಂದಿಗೆ ಧರಿಸಲಾಗುತ್ತೆ. ಆಡಿಯೋ ಲಾಂಚ್ಗಳು ಮತ್ತು ಸಾರ್ವಜನಿಕ ಸಮಾರಂಭಗಳಲ್ಲಿ ಧನುಷ್ ಈ ಮಾಲೆಯನ್ನು ಧರಿಸಿ ಕಾಣಿಸಿಕೊಳ್ಳೋದು ಅಭಿಮಾನಿಗಳು ತುಂಬಾ ಸಲ ಗಮನಿಸಿದ್ದಾರೆ.